ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರೇ, ಇದೇನಿದು? ರಸ್ತೆ ಮಧ್ಯೆ ಗುಂಡಿಯೋ, ಗುಂಡಿಗಳ ಮಧ್ಯೆ ರಸ್ತೆ ಇದೆಯೋ? ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲೇ ರಸ್ತೆಗಳ ಅಧ್ವಾನ ಆಗೋಗಿವೆ. ಲೋಕೋಪಯೋಗಿ ಸಚಿವರೇ ಉತ್ತರಿಸಬೇಕಿದಕ್ಕೆ. ರಸ್ತೆ ಮಧ್ಯೆ ಗುಂಡಿ ಇದೆಯೋ, ಗುಂಡಿಗಳ ಮಧ್ಯೆ ರಸ್ತೆ ಇದೆಯೋ ಅಂತ. ಉಸ್ತುವಾರಿ ಸಚಿವರ ಕ್ಷೇತ್ರಗಳಲ್ಲೇ ರಸ್ತೆಗಳ ಸ್ಥಿತಿ ಅಧ್ವಾನ. ಸಂಪೂರ್ಣ ಹಾಡೆಗಲೆದ್ದು ಹೋಗಿದ ಕಿಳೆಗಾಂವ್ ರಸ್ತೆ, ಕಿಳೆಗಾಂವ್ ಅಥಣಿಗೆ ಹೋಗುವಂತಹ ರಸ್ತೆ ಹದಗೆಟ್ಟು ಹೋಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಿಳೆಗಾಂವ್ ಗ್ರಾಮ ಇದು. ಹದಗೆಟ್ಟ ರಸ್ತೆಯಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಳವಾಗ್ತಿದೆ. ರಸ್ತೆ ಸುಧಾರಣೆ ಮಾಡುವಂತೆ ಗ್ರಾಮಸ್ಥರಿಂದ ಮನವಿ ಆಗಿದೆ. ರಸ್ತೆ ದುರಸ್ತಿಗೆ ಹಿಂದೇಟು ಹಾಕ್ತಿದ್ದಾರಂತೆ ಅಧಿಕಾರಿಗಳ ವಿರುದ್ಧ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಬೆಳಗಾವಿ ಉಸ್ತುವಾರಿ ಸಚಿವರೇ, ಇತ್ತ ಸ್ವಲ್ಪ ನೋಡ್ರಿ, ಅಥಣಿ ಸಾಹುಕಾರ್ ಲಕ್ಷ್ಮಣ ಸವದಿ ಅವರೇ ಇಲ್ಲಿ ನೋಡ್ರಿ ಅಂತಿದ್ದಾರೆ. ಲೋಕೋಪಯೋಗಿ ಸಚಿವರ ಅದೇ ಅವರೇ ಉತ್ತರಿಸಬೇಕಿದಕ್ಕೆ. ಇದೇನ್ ರಸ್ತೆನಾ? ರಸ್ತೆ ಮಧ್ಯೆ ಗುಂಡಿನ, ಗುಂಡಿಗಳ ಮಧ್ಯೆ ರಸ್ತೆನಾ ಅಂತ. ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲೇ ಈ ರೀತಿ ರಸ್ತೆಗಳ ಪರಿಸ್ಥಿತಿ ಆದ್ರೆ ಹಿಂಗೆ ಅಂತ ಜನ ಕೇಳ್ತಿದ್ದಾರೆ. ಸಂಪೂರ್ಣ ಹದಗೆಟ್ಟು ಹೋಗಿದಾವೆ ಎಲ್ಲಾ ರಸ್ತೆಗಳು. ಎಸ್ಪೆಷಲಿ ಇಲ್ಲಿ ಕಿಳೆಗಾಂವ್ ಮತ್ತು ಅಥಣಿಗೆ ಹೋಗುವಂತಹ ರಸ್ತೆ ಏನಿದೆಯಲ್ಲ, ಇದ್ರ ಬಗ್ಗೆ ಈಗ ಆಕ್ರೋಶ ವ್ಯಕ್ತವಾಗ್ತಿದೆ. ಯಾಕೆಂದ್ರೆ ಅಲ್ಲಿ ಅಪಘಾತಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ಹಾಗಾಗಿ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಿಳೆಗಾಂವ್ ಗ್ರಾಮ ಇದು. ಹದಗೆಟ್ಟು ಹೋಗಿದಾವೆ ರಸ್ತೆಗಳು, ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ, ಬಂದು ಒಂದ್ಸಲಿ ನೋಡ್ರಿ ಅಂತ ಅಲ್ಲಿನ ಸ್ಥಳೀಯರೇ ಮನವಿ ಮಾಡುತ್ತಿದ್ದಾರೆ. ರಸ್ತೆ ಸುಧಾರಣೆ ಮಾಡಕ್ಕೆ ಗ್ರಾಮಸ್ಥರು ಮನವಿ ಮಾಡಿದ್ದಾರಂತೆ. ರಸ್ತೆ ದುರಸ್ತಿಗೆ ಹಿಂದೇಟು ಹಾಕ್ತಿದ್ದಾರಂತೆ ಅಲ್ಲಿನ ಅಧಿಕಾರಿಗಳ ವಿರುದ್ಧ ವಾಹನ ಸವಾರರು ಆಕ್ರೋಶ ಹೊರಗೆ ಹಾಕ್ತಿದ್ದಾರೆ. ಇದೇನ್ ರಸ್ತೆನಾ? ರಸ್ತೆ ಮಧ್ಯೆ ಗುಂಡಿನ, ಗುಂಡಿಗಳ ಮಧ್ಯೆ ರಸ್ತೆನಾ? ಅಪಘಾತ ಆದ್ರೆ ಯಾರು ಜವಾಬ್ದಾರಿ? ಯಾರು ವಹಿಸ್ಕೊಳ್ತಾರ್ರಿ ಜವಾಬ್ದಾರಿ? ಬಂದು ಒಂದ್ ಸ್ವಲ್ಪ ನೋಡ್ರಿ ಉಸ್ತುವಾರಿ ಸಚಿವರೇ ಅಂತ ಅಲ್ಲಿನ ಗ್ರಾಮಸ್ಥರು ವಿನಂತಿಯನ್ನ ಮಾಡ್ಕೊಳ್ತಿದ್ದಾರೆ. ಇದು ಕಿಳೆಗಾಂವ್ ಅಥಣಿ ರಸ್ತೆ ಸರ್. ಏನಾಗಿತ್ರಿ? ರಸ್ತಾ ಒಂದು ಎರಡೂವರೆ ಕಿಲೋಮೀಟ್ರ್ ಭಾಳ ಕೆಟ್ಟದ್ರಿ ಸರ್. ಒಟ್ಟು ಗಾಡಿ ಸ್ಲೋ ಹೋಗ್ದವ್ರಿ, ಹೆಚ್ಚಿಗೆ ಬಿದ್ದಾವು. ಪೇಷಂಟ್ ಅವು ಸಾಲಿ ಹುಡುಗರು ಹೋಗ್ಲಕ್ಕೆಲ್ಲ ತೊಂದರೆ ಆಲತ್ರಿ. ಅದಕ್ಕೆ ಅದೇನು ನಾವು ಭಾಳ ಸಲ ಇದು ಮಾಡಿದ್ರಿ, ಯಾರು ಇದು ಮಾಡೋರಿ. ಎಷ್ಟು ವರ್ಷ ಆಗ್ತದೆ ರಸ್ತೆ? ಎರಡು ಮೂರು ವರ್ಷ ಆದ ಸರ್. ಎರಡು ಮೂರು ವರ್ಷ ಬೇರೆ ಅಂದ್ರೆ ಡಾಂಬರೀಕರಣ ಆಗ್ಬೇಕ್ರಿ. ಎಲ್ಲ ಕೆಟ್ಟದ್ರಿ. ಏನ್ ಪ್ಯಾಚ್ ವರ್ಕ್ ಮಾಡ್ರಿ ಏನ್ ಎಲ್ಲ ಅಲ್ಲಿ ಒಂದಿದ್ರೆ ನಡೀತೈತ್ರಿ. ಎಲ್ಲ ತುಂಬಾ ಕೆಟ್ಟದ್ರಿ. ಡಾಂಬರೀಕರಣ ಆದ್ರೆ ಚಲೋ ಆದ. ಮತ್ತೇನ್ ಸಮಸ್ಯೆ ಆಗೈತ್ರಿ? ಏನ್ ಸಮಸ್ಯೆ ಅಂದ್ರೆ ಸ್ವಲ್ಪ ಲೌಕರ್ ಹೋಗಕ್ ಆಗೋದಿಲ್ರಿ. ಮತ್ತ ಗಾಡಿಗಳು ಸಾವಕಾಶ ಹೋಗ್ತಾವ್ರಿ. ಅರ್ಜೆಂಟ್ ಏನ್ರಿ ಕೆಲಸ ಇದ್ರೆ ಇಲ್ಲೇ ಟೈಮ್ ಆಕೈತಿ. ಆಗ್ಯಾವ್ರಿ ಸರ್ ರಗಡ್ ಸಲ. ಅಲ್ಲಿ ಒಂದ್ 2 ಸೈಕಲ್ ಮೋಟ್ರ್ ಹೊಡೆದಾವ್ರಿ, ಹೋಗ್ಯಾವ್ರಿ, ಬಿದ್ದಾರು, ಕಾಲ್ ಮುರ್ಕೊಂಡಾರು. 2 ಸಲ ಆಗೈತ್ರಿ. ನಾವು ತೆಗ್ಯಾವ ರಿಪೇರಿ ಆದ್ರೆ ಅನುಕೂಲ. ರಿಪೇರಿ ಆದ್ರೆ ಅನುಕೂಲ ಆದ. ಇದು ಕಿಳೆಗಾಂವ್ ಅಥಣಿ ರಸ್ತೆ ಸರ್. ಏನಾಗಿತ್ರಿ? ರಸ್ತಾ ಒಂದು ಎರಡೂವರೆ ಕಿಲೋಮೀಟ್ರ್ ಭಾಳ ಕೆಟ್ಟದ್ರಿ ಸರ್. ಒಟ್ಟು ಗಾಡಿ ಸ್ಲೋ ಹೋಗ್ದವ್ರಿ, ಹೆಚ್ಚಿಗೆ ಬಿದ್ದಾವು. ಪೇಷಂಟ್ ಅವು ಸಾಲಿ ಹುಡುಗರು ಹೋಗ್ಲಕ್ಕೆಲ್ಲ ತೊಂದರೆ ಆಲತ್ರಿ. ಅದಕ್ಕೆ ಅದೇನು ನಾವು ಭಾಳ ಸಲ ಇದು ಮಾಡಿದ್ರಿ, ಯಾರು ಇದು ಮಾಡೋರಿ. ಎಷ್ಟು ವರ್ಷ ಆಗ್ತದೆ ರಸ್ತೆ? ಎರಡು ಮೂರು ವರ್ಷ ಆದ ಸರ್. ಎರಡು ಮೂರು ವರ್ಷ ಬೇರೆ ಅಂದ್ರೆ ಡಾಂಬರೀಕರಣ ಆಗ್ಬೇಕ್ರಿ. ಎಲ್ಲ ಕೆಟ್ಟದ್ರಿ. ಏನ್ ಪ್ಯಾಚ್ ವರ್ಕ್ ಮಾಡ್ರಿ ಏನ್ ಎಲ್ಲ ಅಲ್ಲಿ ಒಂದಿದ್ರೆ ನಡೀತೈತ್ರಿ. ಎಲ್ಲ ತುಂಬಾ ಕೆಟ್ಟದ್ರಿ. ಡಾಂಬರೀಕರಣ ಆದ್ರೆ ಚಲೋ ಆದ. ಮತ್ತೇನ್ ಸಮಸ್ಯೆ ಆಗೈತ್ರಿ? ಏನ್ ಸಮಸ್ಯೆ ಅಂದ್ರೆ ಸ್ವಲ್ಪ ಲೌಕರ್ ಹೋಗಕ್ ಆಗೋದಿಲ್ರಿ. ಮತ್ತ ಗಾಡಿಗಳು ಸಾವಕಾಶ ಹೋಗ್ತಾವ್ರಿ. ಅರ್ಜೆಂಟ್ ಏನ್ರಿ ಕೆಲಸ ಇದ್ರೆ ಇಲ್ಲೇ ಟೈಮ್ ಆಕೈತಿ. ಆಗ್ಯಾವ್ರಿ ಸರ್ ರಗಡ್ ಸಲ. ಅಲ್ಲಿ ಒಂದ್ 2 ಸೈಕಲ್ ಮೋಟ್ರ್ ಹೊಡೆದಾವ್ರಿ, ಹೋಗ್ಯಾವ್ರಿ, ಬಿದ್ದಾರು, ಕಾಲ್ ಮುರ್ಕೊಂಡಾರು. 2 ಸಲ ಆಗೈತ್ರಿ ನಾವು ತೆಗ್ಯಾವ ರಿಪೇರಿ ಆದ್ರೆ ಅನುಕೂಲ. ರಿಪೇರಿ ಆದ್ರೆ